ನಮಸ್ಕಾರ. CPM ಪಕ್ಷ ಹಮ್ಮಿಕೊಂಡಿರ್ತಕ್ಕಂಥ ಜೀವ ಉಳಿಸಿ ಪರಿಹಾರ ಒದಗಿಸಿ ಅನ್ನುವಂಥ ಅಭಿಯಾನದ ಭಾಗವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಏನು ಕೋವಿಡ್ ಎರಡನೇ ಅಲೆಯ ಸಂದರ್ಭದಲ್ಲಿ ಆಕ್ಸಿಜನ್ನಿಂದಾಗಿ ಇವತ್ತು ಕರ್ನಾಟಕದ ಜನ ದಿನನಿತ್ಯ ಸಾವನ್ನು ಅನುಭವಿಸ್ತಾ ಇದ್ದಾರೆ. ಇತ್ತೀಚೆಗೆ 24 ಗಂಟೆಗಳಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಅಲ್ಲಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ನ ಕೊರತೆಯಿಂದಾಗಿ 24 ಜನ ತೀರ್ಕೊಂಡದ್ದು. ಅದೇ ರೀತಿ ಗುಲ್ಬರ್ಗಾದಲ್ಲಿ ತೀರ್ಕೊಂಡದ್ದು. ಮತ್ತೆ ಅನಧಿಕೃತವಾಗಿ ತುಮಕೂರಿನಲ್ಲಿ ಕೆಲವರು ಈ ರೀತಿಯಾಗಿ ತೀರ್ಕೊಂಡಿದ್ದಾರೆ ಅನ್ನುವಂಥ ವರದಿಗಳಿದ್ದಾವೆ. ಹಂಗೆ ಬೇರೆ ಬೇರೆ ಕಡೆನೂ ಕೂಡ ಈ ರೀತಿಯಾದಂಥ ವರದಿಗಳೆಲ್ಲ ಇರುವಂಥದ್ದು ನಾವು ನೋಡ್ತಿದ್ವಿ. ಯಾಕೆ ಈ ರೀತಿಯಾದ ಸಮಸ್ಯೆ ಆಗಿದೆ, ಏನು ಕಾರಣ ಇದಕ್ಕೆ, ಸರ್ಕಾರ ಇದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇರಲಿಲ್ವಾ ಅನ್ನುವಂಥದ್ದೆಲ್ಲ ಪ್ರಶ್ನೆ ಇದೆ. ಇವತ್ತು ನಮ್ಮ ದೇಶದ ಆಕ್ಸಿಜನ್ ಏನಿದೆ ಅಥವಾ ಆಮ್ಲಜನಕ ಏನಿದೆ ಇದನ್ನ ಉತ್ಪಾದನೆ ಮಾಡಲಿಕ್ಕೆ ಸಂಬಂಧಪಟ್ಟಂತೆ, ಅದನ್ನು ವಿತರಣೆ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕಾನೂನುಗಳಿದ್ದಾವೆ, ಏನನ್ನ ಸರ್ಕಾರ ಹೇಳ್ತದೆ, ಏನು ಸಮಸ್ಯೆ ಆಗಿದೆ ಅನ್ನುವಂಥದ್ದು ನಾವೇನಾದ್ರು ಸ್ವಲ್ಪ ಪರಿಶೀಲನೆ ಮಾಡ್ಲಿಕ್ಕೆ ಹೋದಾಗ ನಮ್ಗೆ ಅರ್ಥ ಆಗೋದೇನಪ್ಪ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಈ ಒಂದು ಆಮ್ಲಜನಕದ ಉತ್ಪಾದನೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಅಂತೇಳಿ ಅಥವಾ ಅದನ್ನ ವಿತರಣೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಅಂತೇಳಿ ಪೆಟ್ರೋಲಿಯಂ ಅಂಡ್ ಎಕ್ಸ್ಪ್ಲೋಸಿವ್ ಸೇಫ್ಟಿ ಆರ್ಗನೈಸೇಷನ್ ಅನ್ನುವಂಥ ಒಂದು ಸಂಘಟನೆ ಇದೆ. ಆ ಸಂಘಟನೆ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಅಂಡ್ ಇಂಟರ್ನಲ್ ಟ್ರೇಡ್ ಅನ್ನುವಂಥ ಇಲಾಖೆ ಏನಿದೆ, ಇಲಾಖೆ ವ್ಯಾಪ್ತಿ ಹಿಡಿದು ಬರ್ತದೆ. ಅದೇ ರೀತಿಯಲ್ಲಿ ಅದು ಭಾರತ ದೇಶದ ಕೇಂದ್ರ ಸರ್ಕಾರ ಏನಿದೆ, ಆ ಕೇಂದ್ರ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಅಡಿಯಲ್ಲಿ ಬರ್ತದೆ. ಈ ಸಂಘಟನೆ ಇವತ್ತು ನಮ್ಮ ದೇಶದ ಆಕ್ಸಿಜನ್ನ ಉತ್ಪಾದನೆಯನ್ನ ಮತ್ತು ವಿತರಣೆಯನ್ನ ನಿರ್ವಹಣೆ ಮಾಡ್ತದೆ. ಇದು ನೇರವಾಗಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತದೆ. ನಮ್ಮ ದೇಶದ ಇಂಡಸ್ಟ್ರಿ ಮತ್ತೆ ಕಾಮರ್ಸ್ನ ಮಿನಿಸ್ಟರ್ ಯಾರಿದ್ದಾರೆ ಅಥವಾ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾರಿದ್ದಾರೆ ಅವ್ರ ಮಧ್ಯಪ್ರವೇಶ ಮಾಡಿ ಇದರ ವಿತರಣೆಯನ್ನ ಮತ್ತೆ ಅದೇ ರೀತಿಯಲ್ಲಿ ವಿನಿಮಯವನ್ನ, ಉತ್ಪಾದನೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ಇದೆ. ಆದರೆ ನಾವೇನು ನೋಡ್ತಾ ಇದ್ದೀವಿ, ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕಕ್ಕೆ ಅಗತ್ಯ ಇರತಕ್ಕಂಥ ನೀವು ಏನು ಆಮ್ಲಜನಕವನ್ನ ಕೊಡಿ ಅಂತ ಹೇಳಿ ಪದೇ ಪದೇ ಕೇಳ್ತಾ ಇದ್ದಾರೆ. ಆದರೆ ಕರ್ನಾಟಕಕ್ಕೆ ಅಗತ್ಯ ಇರತಕ್ಕಂಥ ಆಮ್ಲಜನಕವನ್ನ ಇವತ್ತು ಕೇಂದ್ರ ಸರ್ಕಾರ ಪೂರೈಸ್ತಾ ಇಲ್ಲ ಅನ್ನುವಂಥದ್ದು ನಾವು ನೋಡ್ತಿದ್ವಿ. ಕರ್ನಾಟಕದಲ್ಲಿ ಪ್ರತಿನಿತ್ಯ 1162 ಮೆಟ್ರಿಕ್ ಟನ್ ಆಮ್ಲಜನಕ ಉತ್ಪತ್ತಿ ಆಗ್ತದೆ. ಕರ್ನಾಟಕದ ಅವತ್ತು ಈ ಪ್ರಶ್ನೆ ಬಂದಾಗ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿ ಇರ್ತಕ್ಕಂಥ ರಾಜ್ಯ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳೇನಿದ್ದಾರೆ ಮಾನ್ಯ ರವಿಕುಮಾರ್ ಅವ್ರು ಹೇಳೋ ಪ್ರಕಾರ, ಅವತ್ತು ಕೊಟ್ಟಂತ ಹೇಳಿಕೆ ಪ್ರಕಾರ, ಯಾವತ್ತು ಚಾಮರಾಜನಗರದ ಘಟನೆ ಆದ ನಂತರ ಕೊಟ್ಟಂತ ಹೇಳಿಕೆ ಪ್ರಕಾರ ನಮ್ಮ ರಾಜ್ಯದಲ್ಲಿ ನಮ್ಗೆ ಅಗತ್ಯ ಇರುವಂಥದ್ದು 1043 ಮೆಟ್ರಿಕ್ ಟನ್ ಅವತ್ತಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಂದ್ರೆ ನಮ್ಮ ರಾಜ್ಯದಲ್ಲಿ ಅಗತ್ಯ 1043 ಮೆಟ್ರಿಕ್ ಟನ್ ಇರುವಾಗ ನಮ್ಮ ರಾಜ್ಯದಲ್ಲಿ 1162 ಮೆಟ್ರಿಕ್ ಟನ್ ಉತ್ಪತ್ತಿ ಆಗ್ತಿರುವಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ಯಾಕೆ ಕೊರತೆ ಬೀಳ್ತಾ ಇದೆ ಅನ್ನೋ ಪ್ರಶ್ನೆ ಬಂದಾಗ, ನಾನು ಆಗ್ಲೇ ಹೇಳಿದಂಥ ರೀತಿಯಲ್ಲಿ ಆ ಒಂದು ಸಂಘಟನೆ ಏನಿದೆ, ಆ ಸಂಘಟನೆ ನಮ್ಮ ರಾಜ್ಯದಲ್ಲಿ ಆಗ್ತಕ್ಕಂಥ ಉತ್ಪಾದನೆಯಲ್ಲಿ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ವಿತರಣೆ ಮಾಡಬೇಕು ಅನ್ನೋದು ತೀರ್ಮಾನವನ್ನು ಮಾಡ್ತದೆ. ಅಂತ ಒಂದು ತೀರ್ಮಾನವನ್ನು ಮಾಡುವಾಗ ಅದಕ್ಕೆ ಅನುಕೂಲ ಆಗುವಂತ ರೀತಿಯಲ್ಲಿ ಇರುವಂತ ನಿಯಮಗಳಿಗೆ 2020ರಲ್ಲಿ ನಮ್ಮ ಕೇಂದ್ರ ಸರ್ಕಾರ, ಈ ದೇಶದ ಏನಿದೆ ಆ ದೇಶದ ಕೇಂದ್ರ ಸರ್ಕಾರ ಆ ಇದ್ದಂಥ ನಿಯಮಗಳಿಗೆ ಕೆಲವು ತಿದ್ದುಪಡಿಗಳನ್ನು ಮಾಡಿ ಅದನ್ನ ವಿತರಣೆಯನ್ನ, ವಿನಿಮಯವನ್ನ ನಾವು ಆದಷ್ಟು ಮತ್ತೆ ಉತ್ಪಾದನೆಯನ್ನ ಹೆಚ್ಚು ಮಾಡಬೇಕು ಅನ್ನೋಂಥ ಆಶಯದೊಂದಿಗೆ ಅದು ಮಾಡಿದೀವಿ ಅಂತ ಹೇಳಿದ್ರು. ಆದರೆ ನೀವು ಮಾಡಿರ್ತಕ್ಕಂಥ ನಿಯಮಾವಳಿಗಳಿಗೆ ತಿದ್ದುಪಡಿ ಉತ್ಪಾದನೆ ಹೆಚ್ಚು ಮಾಡ್ತಾ ಅಂದ್ರೆ ಹೆಚ್ಚು ಮಾಡಲಿಲ್ಲ, ಮಾತ್ರ ಅಲ್ಲ ವಿತರಣೆಯನ್ನ ಪಾರದರ್ಶಕವಾಗಿ ಮಾಡ್ತಾ ಅಂದ್ರೆ ಮಾಡಲಿಲ್ಲ. ಹೋಗ್ಲಿ, ಅಗತ್ಯ ಅನುಸಾರ ಯಾರಿಗೆ ಅಗತ್ಯ ಇದೆ ಅವ್ರು ಕೊಡ್ತಾ ಅಂದ್ರೆ ಕೊಡ್ಲಿಲ್ಲ ಅನ್ನೋಂಥ ನಾವು ನೋಡ್ತಿದ್ವಿ. ಏಪ್ರಿಲ್ 2021ವರೆಗೂ ಕೂಡ ನಮ್ಮ ದೇಶದ ಕೇಂದ್ರ ಸರ್ಕಾರ ಎಷ್ಟು ಆಮ್ಲಜನಕವನ್ನ ರಫ್ತು ಮಾಡಿದೆ ಅಂತ ಹೇಳಿದ್ರೆ 9,000 ಮೆಟ್ರಿಕ್ ಟನ್ಗಳನ್ನ ನೀವು ರಫ್ತು ಮಾಡಿದೆ. ಅದೇ ರೀತಿಯಲ್ಲಿ 6,40,00,000 ಲಸಿಕೆಗಳನ್ನ ನೀವು ರಫ್ತು ಮಾಡಿದಿರಿ ಬೇರೆ ದೇಶಗಳಿಗೆ. ಇವತ್ತು ನಾವು ನೋಡ್ತಿದ್ದೀವಿ, ನಮ್ಮ ದೇಶದಲ್ಲಿ ಒಂದನೇ ಬಾರಿಗೆ ಲಸಿಕೆ ಹಾಕೊಂಡಂತವ್ರಿಗೆ ಎರಡನೇ ಡೋಸೇಜ್ ಕೊಡ್ಲಿಕ್ಕೆ ಲಸಿಕೆ ಇಲ್ಲ. ಅದೇ ರೀತಿಯಲ್ಲಿ ಹೊಸದಾಗಿ ಬರ್ತಕ್ಕಂಥ 45 ವರ್ಷದಿಂದ 60 ವರ್ಷದವರೆಗೂ ಲಸಿಕೆ ಇಲ್ಲ.
ಮತ್ತೆ ಅದೇ ರೀತಿಯಲ್ಲಿ 18 ವರ್ಷದ ಮೇಲ್ಪಟ್ಟವರಿಗೆ ಮೇ 1ನೇ ತಾರೀಕಿಂದ ಲಸಿಕೆ ಹಾಕುವಂತ ಕಾರ್ಯಕ್ರಮ ಇದೆ ಅಂತ ಹೇಳಿ ಅನೌನ್ಸ್ ಮಾಡಿದ್ರಿ. ಆದ್ರೆ ಆ ಲಸಿಕೆಯನ್ನು ಆಗ್ತಾ ಇಲ್ಲ. ಈ ರೀತಿ ನಮ್ಮ ದೇಶದಲ್ಲಿ ಅಭಾವ ಇರುವಾಗ, ಜನ ಪ್ರಾಣ ಬಿಡ್ತಾ ಇರುವಾಗ, ಆಕ್ಸಿಜನ್ ಬೇಕು ಅಂತೇಳಿ, ಲಸಿಕೆ ಬೇಕು ಅಂತ ಹೇಳಿ ಕೇಳ್ತಿರುವಂತ ಸಂದರ್ಭದಲ್ಲಿ ನೀವು ಆಕ್ಸಿಜನ್ ಅನ್ನು ರಫ್ತು ಮಾಡಿದ್ರಿ, ಲಸಿಕೆಯನ್ನು ರಫ್ತು ಮಾಡಿದ್ರಿ. ಓಲಿ ನಮ್ಮ ರಾಜ್ಯದಲ್ಲೇ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥ 1162 ಮೆಟ್ರಿಕ್ ಟನ್ ಅನ್ನ ನಮ್ಮ ರಾಜ್ಯಕ್ಕೇನೆ ಪೂರೈಕೆ ಮಾಡಕ್ ಬಿಡ್ತೀರಾ ಅಂದ್ರೆ ಬಿಡ್ತಾ ಇಲ್ಲ. ಗುಲ್ಬರ್ಗಾದಲ್ಲಿ ಜನ ಆಕ್ಸಿಜನ್ ಇಲ್ಲ ಅಂತ ಸಾವಿಗೀಡಾಗ್ತಾರೆ ಗುಲ್ಬರ್ಗಾದ ಆಸ್ಪತ್ರೆಯಲ್ಲಿ. ಆದ್ರೆ ಗುಲ್ಬರ್ಗಾದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಆಕ್ಸಿಜನ್ ಮಹಾರಾಷ್ಟ್ರಗೆ ಹೋಗ್ತದೆ, ಒರಿಸ್ಸಾಗೆ ಹೋಗ್ತದೆ, ಒರಿಸ್ಸಾದಿಂದ ಇಲ್ಲಿಗೆ ಬರ್ತದೆ, ತಮಿಳುನಾಡಿಗೆ ಹೋಗ್ತದೆ, ತೆಲಂಗಾಣಗೆ ಹೋಗ್ತದೆ. ಯಾವ ರೀತಿಯಾದಂತ ನಿಯಮಗಳನ್ನು ನೀವು ರೂಪಿಸಿದಿರಿ ಅನ್ನುವಂಥ ಪ್ರಶ್ನೆಯನ್ನು ಇವತ್ತು ನಾವು ಕೇಳಬೇಕಾಗ್ತದೆ. ಅದೇ ರೀತಿಯಲ್ಲಿ ಯಾವಾಗ ಚಾಮರಾಜನಗರದಲ್ಲಿ ಈ ರೀತಿಯಂತ ಸಾವಾಯಿತು, ಅವಾಗ ಚಾಮರಾಜನಗರದ ಜಿಲ್ಲಾ ನ್ಯಾಯಾಧೀಶರು ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಅಲ್ಲಿಯ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ವರದಿಯನ್ನ ಕೊಡ್ತಾರೆ. ರಾಜ್ಯದ ಉಚ್ಚ ನ್ಯಾಯಾಲಯ 5ನೇ ತಾರೀಕು ಮೇ ಒಂದು ಆದೇಶವನ್ನು ಕೊಡ್ತದೆ. ಏನಂತ ಹೇಳಿದ್ರೆ, ನೀವು ರಾಜ್ಯ ಸರ್ಕಾರದ ಕೋರಿಕೆ ಮೇರೆಗೆ ಅದಕ್ಕೆ ಪಾರದರ್ಶಕವಾಗಿ ಅಗತ್ಯ ಇರತಕ್ಕಂಥ ಆಮ್ಲಜನಕವನ್ನು ವಿತರಣೆ ಮಾಡಬೇಕು ಅಂತ. ಆದರೆ ಆ ರೀತಿಯಂತ ವಿತರಣೆಯನ್ನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದೆ ಬರೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ರಾಜ್ಯದ ಹೈಕೋರ್ಟು ಈ ರೀತಿ ಹೇಳ್ತದೆ. ಏನಂದ್ರೆ, ನೋಡಿ, ನಾವು ಹೇಳಿದಂತ ರೀತಿಯಲ್ಲಿ 4 ದಿನದೊಳಗಡೆಯಾಗಿ ಮಾತುಕತೆ ಆಡ್ಕೊಂಡು, ಅಂದ್ರೆ 9ನೇ ತಾರೀಕು ಮೇ ಒಳಗಡೆ 4 ದಿನ, ಅಂದ್ರೆ 5ನೇ ತಾರೀಕು ಅವರು ಈ ರೀತಿಯಂತ ನಿರ್ದೇಶನವನ್ನು ಕೊಟ್ಟಿರೋದು. ಅಂದ್ರೆ ಇವತ್ತಿಗೆ ಆ 4 ದಿನಗಳ ಗಡುವು ಮುಗ್ದೋಗ್ತದೆ. ಹೈಕೋರ್ಟ್ ಕೊಟ್ಟಿರುವಂತದ್ದು 9ನೇ ತಾರೀಕು ಮೇ, ಇವತ್ತಿದೀವಿ. ಈ 4 ದಿನದೊಳಗಡೆಯಾಗಿ ರಾಜ್ಯ ಸರ್ಕಾರ ಜೊತೆ ಮಾತುಕತೆ ಆಡಬೇಕು. ಮಾತುಕತೆ ಆಡಿ ರಾಜ್ಯ ಸರ್ಕಾರ ಕೋರಿಕೆಯನ್ನು ಮಂಡಿಸಿದ ಮುಂದೆ ಆ ಕೋರಿಕೆಯಂತೆ ನೀವು ಅವರಿಗೆ ಕರ್ನಾಟಕ ರಾಜ್ಯಕ್ಕೆ ನೀವು ಆಮ್ಲಜನಕವನ್ನ ಅಲೋಕೇಟ್ ಮಾಡಬೇಕು ಅಂತೇಳಿ ಹೇಳಿದ್ರು. ಅದುವರೆಗೂ ಮಧ್ಯಂತರವಾಗಿ ಪ್ರತಿನಿತ್ಯ 1200 ಮೆಟ್ರಿಕ್ ಟನ್ ಆಮ್ಲಜನಕವನ್ನ ನೀವು ಕರ್ನಾಟಕ ರಾಜ್ಯಕ್ಕೆ ಅಲೋಕೇಟ್ ಮಾಡಬೇಕು ಅನ್ನುವಂಥ ರೀತಿಯಾದಂಥ ಒಂದು ನಿರ್ದೇಶನವನ್ನು ಕೇಂದ್ರ ಸರ್ಕಾರ ಕೊಟ್ಟರು. 5ನೇ ತಾರೀಕು ಮೇ ಈ ರೀತಿಯಾದ ನಿರ್ದೇಶನವನ್ನ ರಾಜ್ಯ ಹೈಕೋರ್ಟ್ ಕೇಂದ್ರ ಸರ್ಕಾರ ಕೊಟ್ರೆ, ಕೇಂದ್ರ ಸರ್ಕಾರದ ಕರ್ತವ್ಯ ಏನಾಗಿತ್ತು? ಇವತ್ತಿನ ಈ ಸಂದರ್ಭದಲ್ಲಿ ಕರ್ನಾಟಕ ಇರಲಿ, ಬೇರೆ ಯಾವುದೇ ರಾಜ್ಯ ಇರಲಿ, ಆ ರಾಜ್ಯದ ಜನರ ಜೀವವನ್ನು ಉಳಿಸಬೇಕು ಅಂತ ಹೇಳಿದ್ರೆ ಒಂದು ರಾಜ್ಯದ ಹೈಕೋರ್ಟ್ ಈ ರೀತಿಯಾದ ಒಂದು ನಿರ್ದೇಶನವನ್ನು ಕೊಟ್ಟಾಗ ಕೇಂದ್ರ ಸರ್ಕಾರ ಅದನ್ನು ಪಾಲನೆ ಮಾಡೋ ಬದಲು ಏನ್ ಮಾಡ್ತು ಅಂತ ಹೇಳಿದ್ರೆ, ನಾವು ಇದನ್ನ ಪಾಲನೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದಾಗ ಮೇಲ್ಮನವಿ ಬಗ್ಗೆ ವಿಚಾರಣೆ ಮಾಡಿದಂತ ಸುಪ್ರೀಂ ಕೋರ್ಟ್ನ ವಿಭಾಗೀಯ ನ್ಯಾಯಪೀಠ ಸ್ಪಷ್ಟವಾಗಿ ಹೇಳ್ತು. ಏನಂತ ಹೇಳಿದ್ರೆ, ಜನ ಸಾಯ್ತಾ ಇರುವಾಗ ಬೀದಿಗಳಲ್ಲಿ ಕಣ್ಣು ಮುಚ್ಚಿ ಕೂರ್ಲಿಕ್ಕೆ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ನ ಸಾಲಿಸಿಟರ್ ಜನರಲ್ ಏನ್ ಹೇಳ್ತಾರೆ, ತುಷಾರ್ ಮೆಹ್ತಾ ಅವರು ಕೇಂದ್ರ ಸರ್ಕಾರದ ಪರವಾಗಿ ಅವ್ರು ಹೇಳ್ತಾರೆ ಸುಪ್ರೀಂ ಕೋರ್ಟ್ ನಲ್ಲಿ, ನೋಡಿ, ಒಂದೊಂದು ರಾಜ್ಯದ ಉಚ್ಚ ನ್ಯಾಯಾಲಯಗಳು ಈ ರೀತಿ ನಮಗೆ ನಿರ್ದೇಶನವನ್ನು ಕೊಡ್ತಾ ಹೋದ್ರೆ ಈ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗ್ಬಿಡ್ತದೆ, ಹೆಂಗ್ ಜಾರಿ ಮಾಡಕ್ಕಾಗ್ತದೆ ಅದನ್ನ? ಹೈಕೋರ್ಟ್ಗಳಿಗೆ ಕೇಂದ್ರ ಸರ್ಕಾರಕ್ಕೆ ಈ ರೀತಿ ನಿರ್ದೇಶನ ಕೊಡ್ಲಿಕ್ಕೆ ಅಧಿಕಾರ ಇದೆಯಾ ಅನ್ನುವಂತ ರೀತಿಯಂತ ಪ್ರಶ್ನೆಯನ್ನ ಮಾಡ್ತಾರೆ. ಆ ಪ್ರಶ್ನೆಯನ್ನ ಮಾಡಿದಾಗ ಮಾನ್ಯ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತದೆ, ನೋಡಿ, ನೀವು ಜನರನ್ನ ಸಾಯ್ಲಿಕ್ಕೆ ಬೀದಿಲ್ ಬಿಟ್ಟಿದಿರಿ, ಅವರಿಗೆ ಕೊಡಬೇಕಾದಂತ ರಾಜ್ಯಗಳ ಕೋರಿಕೆಯಂತೆ ಅವ್ರಿಗೆ ಕೊಡಬೇಕಾದಂತ ಆಕ್ಸಿಜನ್ ನೀವು ಕೊಡ್ತಾ ಇಲ್ಲ. ಅವಾಗ ರಾಜ್ಯ ಸರ್ಕಾರ ಆ ರೀತಿ ಕೋರಿಕೆ ಸಲ್ಲಿಸಿದ್ರು ಕೂಡ ನೀವು ಕೇಂದ್ರ ಸರ್ಕಾರ ಅದಕ್ಕೆ ಬೇಕಾದಂತ ಕ್ರಮ ವಹಿಸ್ತಿಲ್ಲ ಅಂತ ಹೇಳಿದ್ರೆ, ಕನಿಷ್ಠ ಮಾತುಕತೆ ಆಡ್ಲಿಕ್ಕೂ ನೀವು ತಯಾರಿಲ್ಲ ಅಂತ ಹೇಳಿದ್ರೆ, ಈ ಕುರಿತು ಚರ್ಚೆ ಮಾಡ್ಲಿಕ್ಕೂ ತಯಾರಿಲ್ಲ ಅಂತ ಹೇಳಿದ್ರೆ, ಬೇರೆ ದಾರಿ ಏನಿದೆ? ಕಣ್ಮುಚ್ಕೊಡ್ಲಿಕ್ಕೆ ಆಗ್ತದ ನಾವು ಜನರು ಜೀವ ಹೋಗ್ತಾ ಇರುವಾಗ ಬೀದಿಯಲ್ಲಿ ಅನ್ನುವಂಥ ಮಾತನ್ನ ಅತ್ಯಂತ ಜವಾಬ್ದಾರಿಯಿಂದ, ಬಹಳ ನೋವಿನಿಂದ ಮಾನ್ಯ ಸುಪ್ರೀಂ ಕೋರ್ಟ್ ಹೇಳ್ಬೇಕಾಗಿ ಬಂದಿದೆ. ಇದು ಏನ್ ತೋರಿಸ್ತದೆ? ಅವಾಗ ಸಾಲಿಸಿಟರ್ ಜನರಲ್ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಂಡಿಸ್ತಾರೆ, ನೋಡಿ, 30/4/2021 ಮುಂಚಿತವಾಗಿ ನಾವು 802 ಮೆಟ್ರಿಕ್ ಟನ್ ಅನ್ನ ಕರ್ನಾಟಕ ಕೊಡ್ತಾ ಇದ್ವಿ. 1/5/2021 856 ಮೆಟ್ರಿಕ್ ಟನ್ಗೆ ಹೆಚ್ಚಳ ಮಾಡಿದ್ವಿ. 5/5/2021 ಯಾವತ್ತು ನೀವು ನಿರ್ದೇಶನ ಕೊಟ್ಟರೋ ಅವತ್ತು 965 ಮೆಟ್ರಿಕ್ ಟನ್ಗೆ ಅದನ್ನ ಹೆಚ್ಚಳ ಮಾಡಿದೀವಿ ಅಂತೇಳಿ ಹೇಳ್ತಾರೆ. ಆದ್ರೆ ಇವರು ಕೋರಿಕೆ ಮಾಡ್ತಿರೋದು ಎಷ್ಟು ಅನ್ನುವಂಥ ಪ್ರಶ್ನೆ ಬಂದಾಗ ಇವರು ಜಾಸ್ತಿ ಕೋರಿಕೆಯನ್ನು ಮಾಡ್ತಿದ್ದಾರೆ. ಅವಾಗ ಹೈಕೋರ್ಟ್ ಆ ರೀತಿಯಾದ ನಿರ್ದೇಶನ ಕೊಡುವಾಗ ರಾಜ್ಯ ಸರ್ಕಾರಕ್ಕೆ ಕೇಳಿದ್ದೇನು ಅಂತ ಹೇಳಿದ್ರೆ, ಸರಾಸರಿ ಒಂದು ವಾರಕ್ಕೆ ಲೆಕ್ಕ ಹಾಕಿ ನಿಮ್ಗೆ ಎಷ್ಟು ಬೇಕು ಅಂತ ಹೇಳಿ, ಆ ರೀತಿ ಲೆಕ್ಕ ಹಾಕಿ ಈ ಕೋರಿಕೆಯನ್ನ ಕೇಂದ್ರ ಸರ್ಕಾರದ ಮುಂದೆ ಮಂಡಿಸ್ರಿ ಅಂತ ಹೇಳಿದ್ರು.
ಅವಾಗ ಸರಾಸರಿ ಲೆಕ್ಕ ಹಾಕಿದಾಗ ರಾಜ್ಯ ಸರ್ಕಾರ ಹೇಳ್ತು ಒಂದು ವಾರಕ್ಕೆ ಅಗತ್ಯ ಇರುವಂತ ಸರಾಸರಿ ಎಷ್ಟಪ್ಪ ಅಂದ್ರೆ ನಿತ್ಯ 1792 ಮೆಟ್ರಿಕ್ ಟನ್ ಆಕ್ಸಿಜನ್ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಹೆಚ್ಚುತ್ತಾ ಇರ್ತಕ್ಕಂಥ ಕೋವಿಡ್ ಪ್ರಕರಣಗಳ ಸಂಖ್ಯೆಯಲ್ಲಿ ಅಗತ್ಯ ಇದೆ ಅನ್ನುವಂತ ಅಂಶ ಹೇಳಿದ್ರು. ಅವತ್ತಿಗೆ 5ನೇ ತಾರೀಕು ಮೇಗೆ ಅಂದಾಜು ಮಾಡಿದಾಗ 1792 ಮೆಟ್ರಿಕ್ ಟನ್ ಅಗತ್ಯ ಇದೆ ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಿರುವಾಗ ಈ ಕೋರಿಕೆಯನ್ನು ಕೇಂದ್ರ ಸರ್ಕಾರದ ಮುಂದೆ ರಾಜ್ಯ ಸರ್ಕಾರ ಮಂಡಿಸಿರುವಂತ ಸಂದರ್ಭದಲ್ಲಿ ಅವರು ನಮಗೆ ಸರಬರಾಜು ಮಾಡಿರ್ತಕ್ಕಂಥದ್ದು ನಮಗೆ ಕೊಟ್ಟಿರ್ತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ 965 ಮೆಟ್ರಿಕ್ ಟನ್. ಆದ್ರೆ ಕರ್ನಾಟಕದಲ್ಲಿ ಉತ್ಪತ್ತಿ ಆಗ್ತಿರೋದು ಎಷ್ಟು ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಂಗೆ 1162 ಮೆಟ್ರಿಕ್ ಟನ್. ಸೊ ಈ ರೀತಿ ಪರಿಸ್ಥಿತಿ ಇರುವಾಗ ರಾಜ್ಯ ಹೈಕೋರ್ಟ್ ಏನ್ ಹೇಳ್ತು, ನೀವು ಎಲ್ಲಿವರೆಗೂ 4 ದಿನದೊಳಗಡೆ ಮಾತುಕತೆ ಆಡಿ ಅಗತ್ಯ ಎಷ್ಟಿದೆ ಅಂತ ನೋಡಿ ಅದು ಪೂರೈಸಲಿಕ್ಕೆ ಬೇಕಾದ ಕ್ರಮವನ್ನು ವಹಿಸೋದಿಲ್ವೋ ಅಲ್ಲಿವರೆಗೂ ಕೂಡ ನೀವು ಮಧ್ಯಂತರವಾಗಿ ಪ್ರತಿನಿತ್ಯ 1200 ಮೆಟ್ರಿಕ್ ಟನ್ ಅನ್ನ ಕರ್ನಾಟಕಕ್ಕೆ ನೀವು ಸರಬರಾಜು ಮಾಡಲೇಬೇಕು, ನೀಡಲೇಬೇಕು ಅನ್ನುವಂತ ಒಂದು ಆದೇಶವನ್ನ ನೀಡಿದ್ದಾರೆ. ಈ ಆದೇಶವನ್ನ ಮಾನ್ಯ ಸುಪ್ರೀಂ ಕೋರ್ಟ್ ಎತ್ತಿಡಿದಿದೆ ಮಾತ್ರ ಅಲ್ಲ, ನಿನ್ನೆ ಮತ್ತೊಂದು ಆದೇಶವನ್ನು ಕೂಡ ಸುಪ್ರೀಂ ಕೋರ್ಟ್ ಮಾಡಿದೆ. ಏನು? ಕೇಂದ್ರ ಸರ್ಕಾರ ಈ ಎಲ್ಲ ವಿಷಯಗಳನ್ನ ಪಾರದರ್ಶಕವಾಗಿ, ನ್ಯಾಯೋಚಿತವಾಗಿ, ಅಗತ್ಯಾನುಸಾರ, ಸ್ಪಂದನೀಯವಾಗಿ, ಜವಾಬ್ದಾರಿಯುತವಾಗಿ, ಹೊಣೆಗಾರಿಕೆಯಿಂದ ಮಾಡದಿರೋದ್ರಿಂದ ರಾಷ್ಟ್ರೀಯ ಒಂದು ಟಾಸ್ಕ್ ಫೋರ್ಸ್ ನ ಕಾರ್ಯಪಡೆಯನ್ನು ಕೂಡ ಕೇಂದ್ರ ಸರ್ಕಾರವೇ ರಚನೆ ಮಾಡಬೇಕಾದಂತ ಅನಿವಾರ್ಯತೆ ಬಂತು. ಈ ಟಾಸ್ಕ್ ಫೋರ್ಸ್ ನ ರಚನೆ ಮಾಡಬೇಕಾದಂಥದ್ದು, ಅದನ್ನ ಜಾರಿ ಮಾಡಬೇಕಾದಂತ ಕರ್ತವ್ಯ ಯಾರ ಹತ್ರ ಇತ್ತಪ್ಪ ಅಂತ ಹೇಳಿದ್ರೆ ಅದನ್ನ ಜಾರಿ ಮಾಡಬೇಕಂತ ಕರ್ತವ್ಯ ಇದ್ದದ್ದು ಕೇಂದ್ರ ಸರ್ಕಾರದ ಹತ್ರ. ಆದ್ರೆ ಕೇಂದ್ರ ಸರ್ಕಾರ ಈ ಕೆಲಸವನ್ನು ಮಾಡೋ ಬದಲು ಕೈ ಚೆಲ್ ಕುಂತದ್ರಿಂದಾಗಿ ಜನರ ಪ್ರಾಣ ಬೀದಿಯಲ್ಲಿ ಹೋಗ್ತಿದ್ದಂತ ಕಾರಣದಿಂದಾಗಿ ಇವತ್ತು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ರಾಷ್ಟ್ರೀಯ ಕಾರ್ಯಪಡೆಯನ್ನು ರಚನೆ ಮಾಡ್ತು. ಅಥವಾ ಅದಕ್ಕೆ 12 ಜನರನ್ನ ನೇಮಕ ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕ ರಾಜ್ಯದಿಂದ ದೇವಿ ಪ್ರಸಾದ್ ಶೆಟ್ಟಿ ಅವ್ರನ್ನು ಕೂಡ ನೇಮಕ ಮಾಡಿದ್ದಾರೆ. ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಗಳು ಅಥವಾ ಕೇಂದ್ರ ಸರ್ಕಾರಗಳು ಮಾಡ್ಬೇಕಂತ ಕೆಲಸವನ್ನು ಮಾಡ್ಬೇಕಾ ಬಂದಿದೆ. ಜನರ ಜೀವ ಉಳಿಬೇಕು ಅಂದ್ರೆ ಅರ್ಥ ಏನು ಅನ್ನೋದು ನಾವು ಯೋಚನೆ ಮಾಡಬೇಕಾಗ್ತದೆ. ಜೊತೆಗೆ ಇನ್ನೊಂದು ಹೇಳಿದೆ, ಪ್ರತಿ ರಾಜ್ಯದಲ್ಲೂ ಕೂಡ ಈ ಆಮ್ಲಜನಕದ ಸರಬರಾಜು, ಉತ್ಪಾದನೆ, ಅದನ್ನ ವಿತರಣೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ರಾಜ್ಯದಲ್ಲೂ ಒಂದು ಉಪಸಮಿತಿಯನ್ನು ರಚನೆ ಮಾಡಬೇಕು. ಆ ಉಪಸಮಿತಿಯನ್ನು ರಚನೆ ಮಾಡಬೇಕಾದ್ರೆ ರಾಜ್ಯದ ಕಾರ್ಯದರ್ಶಿ ಮಟ್ಟದಕ್ಕಿಂತ ಕಡಿಮೆ ಅಲ್ಲದ ಒಬ್ಬ ಅಧಿಕಾರಿಯನ್ನ ನೀವು ಅಧಿಕಾರಿಯನ್ನಾಗಿ ನೇಮಕ ಮಾಡಬೇಕು. ಹಂಗೆ ಕೇಂದ್ರ ಸರ್ಕಾರದಿಂದ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಬೇಕು. ಒಬ್ಬ ಡಾಕ್ಟ್ರು ಯಾರು ಇದರಲ್ಲಿ ಪರಿಣಿತಿ ಹೊಂದಿರ್ತಾರೋ ಈ ವೈದ್ಯಕೀಯ ಕೆಲಸಗಳಲ್ಲಿ, ಆಸ್ಪತ್ರೆಗಳಲ್ಲಿ ಅವ್ರು ನೇಮಕ ಮಾಡಬೇಕು. ಜೊತೆಗೆ ಪೆಟ್ರೋಲಿಯಂ ಮತ್ತೆ ಈ ಅನಿಲ ಉತ್ಪಾದನೆ, ಅದೇ ರೀತಿಯಲ್ಲಿ ಆಮ್ಲಜನಕದ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಪರಿಣಿತರ ನೇಮಕ ಮಾಡಬೇಕು. ಹಾಗೆ ಇನ್ನೊಬ್ಬ ಡಾಕ್ಟರ್ನು ನೇಮಕ ಮಾಡಬೇಕು. ಅಂದ್ರೆ ಒಟ್ಟಾರೆಯಾಗಿ 5 ಜನರ ಉಪಸಮಿತಿಗಳನ್ನ ಪ್ರತಿ ರಾಜ್ಯವೂ ನೇಮಕ ಮಾಡಿ ಆ ಉಪಸಮಿತಿ, ಯಾಕೆಂದ್ರೆ ಈಗ ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದ್ಯಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ಗೂ ಕೂಡ ಈ ರಾಜ್ಯ ಸರ್ಕಾರದ ಬಗ್ಗೆ ಆಗ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಆಗ್ಲಿ ನಂಬಿಕೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿ 12 ಜನರ ರಾಷ್ಟ್ರೀಯ ಕಾರ್ಯಪಡೆಯನ್ನ ಸುಪ್ರೀಂ ಕೋರ್ಟ್ ನೇಮಕ ಮಾಡಬೇಕಾ ಬರ್ತದೆ. ಹಾಗೇನೆ ಪ್ರತಿ ರಾಜ್ಯಕ್ಕೂ ಕೂಡ ಒಂದು ಉಪಸಮಿತಿಗಳನ್ನ ರಚನೆ ಮಾಡಿ ಅಂತ ಹೇಳ್ಬೇಕಾ ಬರ್ತದೆ. ಇದ್ರ ಜೊತೆಗೆ ಮೊನ್ನೆ ಮಡ್ರಾಸ್ ಹೈಕೋರ್ಟ್ ಅಥವಾ ಚೆನ್ನೈ ಹೈಕೋರ್ಟ್ ಏನ್ ಹೇಳಿದೆ ಅಂತ ಹೇಳಿದ್ರೆ, ನೀವು ಆಮ್ಲಜನಕವನ್ನ ಹೇಗೆ ನೀವು ಅಲೋಕೇಟ್ ಮಾಡ್ತೀರಿ, ಯಾವ ಆಧಾರದ ಮೇಲೆ, ಯಾವ ನಿಯಮಗಳ ಮೇಲೆ ಅಲೋಕೇಟ್ ಮಾಡ್ತೀರಿ ಅನ್ನೋದನ್ನ ದಯವಿಟ್ಟು ನಮಗೆ ತಿಳಿಸಿ ಅಂತೇಳಿ ಕೇಂದ್ರ ಸರ್ಕಾರವನ್ನು ಕೇಳಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಅರಾಜಕತೆಯನ್ನು ಸೃಷ್ಟಿ ಮಾಡುವಂತ ಕೆಲಸವನ್ನ ಕೇಂದ್ರದ ಬಿಜೆಪಿ ನೇತೃತ್ವದ, ಅಂದ್ರೆ ಮೋದಿ ನೇತೃತ್ವದ ಸರ್ಕಾರ ಸೃಷ್ಟಿ ಮಾಡಿಟ್ಟಿದೆ. ಜನ ಬೀದಿಯಲ್ಲಿ ಆಮ್ಲಜನಕ ಇಲ್ಲದೆ ಸಾಯ್ತಾ ಇರುವಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಕ್ಕೆ ನೀವು ಆಮ್ಲಜನಕವನ್ನ ಕಡಿಮೆ ಕೊಡ್ತೀರಿ, ನಿಮಗೆ ಬೇಕಾದಂತ ಗುಜರಾತ್ ರಾಜ್ಯಕ್ಕಾದ್ರೆ ಹೆಚ್ಚು ಕೊಡ್ತೀರಿ. ಪ್ರಧಾನಮಂತ್ರಿಗಳು ಗುಜರಾತ್ ರಾಜ್ಯದವರು ಅಂತಲ್ಲ, ಪ್ರಧಾನಮಂತ್ರಿಗಳು ಇಡೀ ದೇಶಕ್ಕೆ ಪ್ರಧಾನಮಂತ್ರಿಗಳು, ಒಂದು ರಾಜ್ಯಕ್ಕಲ್ಲ. ನೀವು ಅಲ್ಲಿಗೆ ಜಾಸ್ತಿ ಕೊಡ್ತೀರಿ, ರೆಮಿಡಿಸಿವಿಯರ್ ನಲ್ಲಿ ಜಾಸ್ತಿ ಕೊಡ್ತೀರಿ, ವ್ಯಾಕ್ಸಿನೇಷನ್ ಅಲ್ಲಿ ಜಾಸ್ತಿ ಕೊಡ್ತೀರಿ, ಎಲ್ಲವನ್ನು ನೀವು ಅಲ್ಲಿಗೆ ಜಾಸ್ತಿ ಕೊಡ್ತೀರಿ. ನಿಮಗೆ ಬೇಕಾದಂತ ರಾಜ್ಯಗಳಿಗೆ ಜಾಸ್ತಿ ಕೊಡ್ತೀರಿ, ನಿಮಗೆ ಬೇಡವಾದಂತ ರಾಜ್ಯಗಳಿಗೆ ಬೇರೆ ತರ ಮಾಡ್ತೀರಿ ಅನ್ನುವಂಥ ಸಂದರ್ಭವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಆಮ್ಲಜನಕಕ್ಕೆ, ಅದು ಆಮ್ಲಜನಕ ಅನ್ನುವಂಥದ್ದು ಇವತ್ತು ಜೀವವಾಯು, ಪ್ರಾಣವಾಯು ಅಂತ ಕರೀತಾರೆ. ಆಮ್ಲಜನಕ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಜನ ಬೀದಿಯಲ್ಲಿ ಸಾಯ್ತಾ ಇದ್ದಾರೆ. ಆಮ್ಲಜನಕ ಸಿಕ್ಕರೆ ಸಾಕು ಅಂತೇಳಿ ಕಾತರದಿಂದ ಕಾಯ್ತಾ ಇದ್ದಾರೆ. ಆದರೆ ಸರ್ಕಾರ ಅದನ್ನು ಒದಗಿಸ್ಬೇಕಾದಂಥ ಜನ ಇವತ್ತು ಅದನ್ನು ಒದಗಿಸಕ್ಕಾಗ್ದಲೇ, ಇರುವಂಥದ್ದು ಕೂಡ ಸರಿಯಾಗಿ ನ್ಯಾಯೋಚಿತವಾಗಿ ವಿತರಣೆ ಮಾಡ್ದಲೇ ಇವತ್ತು ಸುಪ್ರೀಂ ಕೋರ್ಟು, ಹೈಕೋರ್ಟ್ ಮಧ್ಯಪ್ರವೇಶ ಮಾಡಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹಾಗಾಗಿ ನಾವಿವತ್ತು ಕೇಳ್ತಿದ್ದೀವಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿಯಿಂದ,
ಪ್ರಧಾನ ಮಂತ್ರಿ ಕೇರ್ಸ್ ನಿಧಿಗೆ ಕರ್ನಾಟಕದಿಂದ, ಬೆಂಗಳೂರಿನಿಂದ ಅಥವಾ ದೇಶಾದ್ಯಂತ ಎಲ್ಲ ಕಡೆಯಿಂದಲೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಹರಿದು ಬಂದಿದೆ. ಅದ್ರ ಲೆಕ್ಕವನ್ನು ನೀವು ಕೊಡ್ತಾ ಇಲ್ಲ. ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಅದು ಬರೋದಿಲ್ಲ ಅಂತ ಹೇಳ್ತಿದ್ದೀರಾ. ಪ್ರಧಾನ ಮಂತ್ರಿ ಕೇರ್ಸ್ ನಿಜವಾಗ್ಲೂ ಈ ದೇಶದ ಜನತೆಯ ಜೀವ ಬಗ್ಗೆ ಕೇರ್ ಮಾಡ್ತೀರಾ ನೀವು? ಕೇರ್ ಮಾಡೋದಾದ್ರೆ ಆಮ್ಲಜನಕವನ್ನು ಕೊಡಿ, ಆಮ್ಲಜನಕ ಪ್ಲಾಂಟ್ಗಳನ್ನು ಜಾಸ್ತಿ ಮಾಡಿ. 1 ವರ್ಷ ನಿಮ್ಗೆ ಅವಕಾಶ ಇತ್ತಲ್ಲ, ಯಾಕೆ ಮಾಡಲಿಲ್ಲ? ಪಕ್ಕದ ಕೇರಳ ಪ್ರತಿನಿತ್ಯ 90 ಮೆಟ್ರಿಕ್ ಟನ್ ಆಮ್ಲಜನಕವನ್ನು ಉತ್ಪಾದನೆ ಮಾಡ್ತಿದ್ದಂತ ಒಂದು ಕಾರ್ಖಾನೆಯನ್ನ ಅದರ ಸಾಮರ್ಥ್ಯವನ್ನು ಹೆಚ್ಚಳ ಮಾಡಿ ಪ್ರತಿನಿತ್ಯ 297 ಮೆಟ್ರಿಕ್ ಟನ್ಗಳನ್ನ ಉತ್ಪಾದನೆ ಮಾಡುವಂತ ಸಾಮರ್ಥ್ಯಕ್ಕೆ ಸಾರ್ವಜನಿಕ ಉದ್ದಿಮೆಯಾಗಿ ಅವ್ರು ಮಾಡಿದ್ದಾರೆ. ನೀವು ಖಾಸಗಿ ಬಂಡವಾಳಗಾರರು, ಖಾಸಗಿ ಕಾರ್ಪೊರೇಟ್ ಕಂಪನಿಗಳ ಹತ್ರ ಈ ಆಮ್ಲಜನಕವನ್ನು ಉತ್ಪಾದನೆ ಮಾಡಲಿಕ್ಕೆ ಅಧಿಕಾರವನ್ನು ಕೊಟ್ರಿ, ಜವಾಬ್ದಾರಿಯನ್ನು ಕೊಟ್ರಿ. ಯಾಕೆ ಸಾರ್ವಜನಿಕ ಉದ್ಯಮಗಳ ಮೂಲಕ ನೀವಿವತ್ತು ಆಮ್ಲಜನಕವನ್ನು ಉತ್ಪಾದನೆ ಮಾಡಬಾರ್ದು? ಯಾಕೆ ನೀವು ಆಸ್ಪತ್ರೆಗಳಿಗೆ ಆಮ್ಲಜನಕ ಉತ್ಪಾದನೆ ಘಟಕಗಳನ್ನ ನೀವು ಕೊಡಬಾರ್ದು? ಅದಕ್ಕೆ ಯಾಕೆ ನೀವು ಹಣಕಾಸನ್ನ ಕೊಡಬಾರ್ದು? ಎಲ್ಲ ಪ್ರಶ್ನೆಗಳು ಇವತ್ತು ಜನರ ಪ್ರಶ್ನೆಗಳಾಗಿದ್ದಾವೆ. ಹಾಗಾಗಿ ನಮ್ಮ ದೇಶದ ಕೇಂದ್ರ ಸರ್ಕಾರದ ಹೊಣೆಗೇಡಿತನ, ಸ್ಪಂದನೆ ಇಲ್ಲದಲೇ ಇರ್ತಕ್ಕಂಥ, ಜೀವ ಪರವಾಗಿ ತುಡಿದಲೇ ಇರ್ತಕ್ಕಂಥ, ಜನರ ಪ್ರಾಣ ಹೋದ್ರೂ ಕೂಡ ಚಿಂತೆಯನ್ನ ಮಾಡದಲೇ ಇರ್ತಕ್ಕಂಥ, ಅದ್ರ ಬಗ್ಗೆ ಲೆಕ್ಕವನ್ನೇ ಇಟ್ಕೊಳ್ಳದಲೇ ಇರ್ತಕ್ಕಂಥ ಹೊಣೆಗೇಡಿಯಾದಂಥ, ಜನದ್ರೋಹಿಯಾದಂಥ ಕೇಂದ್ರ ಸರ್ಕಾರ ಒಂದ್ ಕಡೆ ಇರುವಾಗ, ರಾಜ್ಯ ಸರ್ಕಾರ ತನ್ನ ಶಕ್ತಿಯನ್ನ, ತನ್ನ ಪಾಲನ್ನ ಕೇಳಲಿಕ್ಕೆ ತಯಾರಿಲ್ಲದಲೇ ಇರ್ತಕ್ಕಂಥ ಅಸಮರ್ಥವಾದಂಥ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಇರುವಾಗ, ದೇಸಿ ಅಂತೇಳಿ ದಯನೀಯವಾಗಿ ಬೇಡಿದ್ರು ಕೂಡ ಅವ್ರು ಕೊಡದಲೇ ಇಲ್ಲ ಅನ್ನೋವಾಗ ಒಂದೇ ಒಂದು ಸೊಲ್ಲೆತ್ತಲಿಕ್ಕೂ ಕೂಡ ತಯಾರಿಲ್ಲದೆ ಇರ್ತಕ್ಕಂಥ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಇರುವಾಗ, ಕರ್ನಾಟಕದಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ನಾಡದ್ರೋಹಿಯಾಗಿ ನಡ್ಕೋತಾ ಇದೆ, ಜನದ್ರೋಹಿಯಾಗಿ ನಡ್ಕೋತಾ ಇದೆ. ಕೇಂದ್ರ ಸರ್ಕಾರ ಜನದ್ರೋಹಿಯಾಗಿ ಹೊಣೆಗೇಡಿತನದಿಂದ ನಡ್ಕೋತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಹೊಣೆಯನ್ನು ಹರಿತಂತ ಸುಪ್ರೀಂ ಕೋರ್ಟು, ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿ ಇವತ್ತು ಆಮ್ಲಜನಕವನ್ನ ಸರಬರಾಜು ಮಾಡಲಿಕ್ಕೆ ಇಷ್ಟು ಮಾಡಲೇಬೇಕು ನೀವು ಅನ್ನುವಂಥ ಮಾತನ್ನು ಹೇಳುವಂತ ಪರಿಸ್ಥಿತಿ ಬಂದಿದೆ. ನೀವು ಅದನ್ನು ಮಾಡಲಿಲ್ಲ ಅಂದ್ರೆ ನ್ಯಾಯಾಂಗ ನಿಂದನೆಯನ್ನ ಎದುರಿಸಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೇಂದ್ರ ಸರ್ಕಾರ ಕೊಡಬೇಕಾಗಿ ಬಂದಿದೆ. ಇಷ್ಟೆಲ್ಲ ಚಾಟಿ ಬೀಸುವಂತ ಕೆಲಸವನ್ನ ಕೇಂದ್ರ ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರಗಳ ಮೇಲೆ ನ್ಯಾಯಾಲಯಗಳು ಮಾಡ್ತಾ ಇದ್ರು ಕೂಡ ನ್ಯಾಯಾಲಯಕ್ಕೂ ಲೆಕ್ಕ ಇಲ್ಲದಂತ ರೀತಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡ್ಕೋತಾ ಇದ್ದಾರೆ ಅಂತ ಹೇಳಿದ್ರೆ, ಎಂಥ ಏನು ಇವರು ಸಂವಿಧಾನಕ್ಕೆ ಬದ್ಧವಾಗಿರ್ತಕ್ಕಂಥ ಸರ್ಕಾರವ ಅಥವಾ ಸಂವಿಧಾನಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಸರ್ಕಾರವ ಅನ್ನುವಂಥದ್ದನ್ನ ಜನ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಮನವಿಯನ್ನ CPM ಪಕ್ಷದ ಪರವಾಗಿ ಮಾಡ್ಲಿಕ್ಕೆ ಬಯಸ್ತವೆ. ಹಾಗಾಗಿ ನಾವು ಕೇಳ್ತಿದ್ದೇವೆ, ಅಗತ್ಯ ಇರ್ತಕ್ಕಂಥ ಆಮ್ಲಜನಕವನ್ನು ಪೂರ್ಣ ಪ್ರಮಾಣದಲ್ಲಿ ರಾಜ್ಯಕ್ಕೆ ಪೂರೈಸಬೇಕು, ಮಾತ್ರ ಅಲ್ಲ ಇಡೀ ದೇಶಕ್ಕೆ ಪೂರೈಸಬೇಕು. ಆಮ್ಲಜನಕದ ಉತ್ಪಾದನೆಯನ್ನು ಹೆಚ್ಚು ಮಾಡಿ ಅಗತ್ಯ ಇರತಕ್ಕಂಥದನ್ನ ಎಲ್ಲಾ ರೋಗಿಗಳಿಗೂ ಕೂಡ ಆಮ್ಲಜನಕ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಯಾರು ತೀರ್ಕೊಳ್ಳುವಂತ ಪರಿಸ್ಥಿತಿ ಬರಬಾರದು ರಾಜ್ಯದಲ್ಲಿ ಆಗಲಿ ದೇಶದಲ್ಲಾಗಲಿ. ಹಾಗೇನೆ ಕರ್ನಾಟಕ ರಾಜ್ಯದಲ್ಲಿ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥ ಆಮ್ಲಜನಕಕ್ಕಿಂತ ಹೆಚ್ಚು ಅಗತ್ಯ ಕರ್ನಾಟಕಕ್ಕೆ ಇರೋದ್ರಿಂದ ಕರ್ನಾಟಕದಲ್ಲಿ ಉತ್ಪಾದನೆ ಆಗ್ತಿರ್ತಕ್ಕಂಥ ಆಮ್ಲಜನಕವನ್ನು ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ವಿನಿಯೋಗಿಸಬೇಕು. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ದೊಡ್ಡ ಆಸ್ಪತ್ರೆಗಳಲ್ಲಿ ಆಮ್ಲಜನಕ ಉತ್ಪಾದನೆ ಘಟಕಗಳಿಗೆ ನೀವು ಅನುಮತಿ ಕೊಡಬೇಕು. ಉತ್ಪಾದನೆ ಮಾಡ್ಲಿಕ್ಕೆ ಬೇಕಿರ್ತಕ್ಕಂಥ ಅಗತ್ಯ ಅನುದಾನವನ್ನ, ಸಹಾಯವನ್ನ ನೀವು ಕೊಡಬೇಕು. ಅದೇ ರೀತಿಯಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಉತ್ಪಾದನೆ ಮಾಡಿ ಅಗತ್ಯ ಇರ್ತಕ್ಕಂಥ, ಕೊಂಡ್ಕೊಳ್ಳೋಕೆ ಸಾಮರ್ಥ್ಯ ಇರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನ ನೀವು ಕೊಡಕ್ಕಾಗಬೇಕು ಅನ್ನುವಂಥ ಒತ್ತಾಯವನ್ನು ಇವತ್ತು ಮಾಡ್ತಿದ್ದೀವಿ. ಅದೇ ರೀತಿಯಲ್ಲಿ ರೆಮಿಡಿಸಿವಿಯರ್ನ ಅಲೋಕೇಶನ್ ಅಲ್ಲಿ ಎಂತ ದ್ರೋಹ ಮಾಡ್ತಾ ಇದ್ದೀರಿ ನೀವು. ವ್ಯಾಕ್ಸಿನ್ ಅಲೋಕೇಶನ್ ಅಲ್ಲಿ ಎಂತ ದ್ರೋಹ ಮಾಡ್ತಿದ್ದೀರಿ ನೀವು. ಮೊನ್ನೆ ಒಂದು ದಿವಸ ಕರ್ನಾಟಕ ರಾಜ್ಯದಲ್ಲಿ 5300 ಜನಕ್ಕೆ ವ್ಯಾಕ್ಸಿನೇಷನ್ ಆಗ್ತದೆ, ಲಸಿಕೀಕರಣ ಆಗ್ತದೆ. ಅದೇ ಗುಜರಾತ್ ನಲ್ಲಿ 1.5 ಲಕ್ಷ ಜನಕ್ಕೆ ಆಗ್ತದೆ. ಅಲ್ಲಿ ನೀವು ಲಸಿಕೆಗಳನ್ನ ಕೊಡ್ತೀರಿ, ಇಲ್ಲಿ ಲಸಿಕೆಗಳನ್ನು ಕೊಡಲ್ಲ ಅಂತ ಅರ್ಥ ಏನು? ನೀವು ಏನ್ ಮಾಡ್ಬೇಕು ಅಂತ ಹೊಟ್ಟಿದಿರಿ? ನೀವು ಎಷ್ಟು ಕೊಟ್ಟಿದ್ರಿ ಕೇರಳ ರಾಜ್ಯಕ್ಕೆ ಲಸಿಕೆಗಳನ್ನ? ಅವ್ರು ಯಾವ ರೀತಿ ಮಾಡಿದ್ರು? ಅವ್ರು ಯಾವ ರೀತಿ ಉಳಿಸ್ಕೊಂಡಿದ್ದಾರೆ ನೀವು ಕೊಟ್ಟಂತದ್ದನ್ನೇ ಬಳಸ್ಕೊಂಡು ಅನ್ನುವಂಥ ಸಂದರ್ಭದಲ್ಲಿ ನಾವು ಇವತ್ತು ನೋಡ್ತಿದ್ದೀವಿ. ಹಾಗಾಗಿ ಕೇಂದ್ರ ಸರ್ಕಾರ, ಮೋದಿ ನೇತೃತ್ವದ BJP ಸರ್ಕಾರ ಇನ್ನಾದ್ರೂ ಜನದ್ರೋಹಿ ಕೆಲಸಗಳನ್ನ ಮಾಡುವಂಥದ್ನ, ಹೊಣೆಗೇಡಿತನದ ನಿರ್ವಹಣೆಯನ್ನ ನಿಲ್ಲಿಸಬೇಕು, ಜನರ ಜೀವವನ್ನು ಉಳಿಸಬೇಕು, ಪರಿಹಾರವನ್ನು ಒದಗಿಸಬೇಕು ಅಂತೇಳಿ CPM ಪರವಾಗಿ ಒತ್ತಾಯ ಮಾಡ್ತಾ ಈ 4 ಮಾತುಗಳನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಧನ್ಯವಾದಗಳು.